ಮಾತಾಡಿದೆ ಈಗ ಮಾಧ್ಯಮದಲ್ಲಿ. ಇಲ್ಲ, ಅಮ್ಜದವರು ಅಣ್ಣನ ಮಗಳ ಮದುವೆ ಇತ್ತು, ನಾನು ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಟೈಮಲ್ಲಿ ಹೇಳಿದೆ ನಾನು ಮದುವೆ ಮಾಧ್ಯಮದವ್ರನ್ನೇ ವಿಜಯನಗರಲ್ಲಿ ಹೇಳಿದ್ದೀನಿ. ಕ್ರಾಂತಿನಿಲ್ಲ, ಏನೇನೂ ಇಲ್ಲ. 2028ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ಡಿ.ಕೆ. ಶಿವಕುಮಾರ್ ಮುಂದಿನ ಸಿಎಂ ಅಂತ ಘೋಷಣೆ ಕೂಗ್ತಿದ್ದಾರೆ. ಈಗ ಸಹಜ, ಅದು ಭಾಳ ಸಾವಿರ ಅಭಿಮಾನಿಗಳೂ ಆಸೆ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ನಾನು ಹೇಳ್ತಾ ಇಲ್ವಾ, 28ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಆದಮೇಲೆ ಏನಕ್ಕೆ ಅವರು ಪಕ್ಷಕ್ಕೆ ಶ್ರಮ ಪಟ್ಟವ್ರೆ, ಪಕ್ಷಕ್ಕೆ ದುಡಿಮೆ ಮಾಡಿದ್ದಾರೆ. ಅವರು ಸಿದ್ದರಾಮಯ್ಯಯಿಂದನೇ ಮೊನ್ನೆ 140 ಗೆಲ್ಲಕ್ಕೆ ನಾವು ಸಾಧ್ಯ ಆಯಿತು. ಆ ಕಾರಣಕ್ಕೆ ಅವ್ರಿಗೂ ಆಸೆ ಇದೆ ಮುಖ್ಯಮಂತ್ರಿ ಆಗಬೇಕಂತ. ಹಂಗೂ ನಮಗೂ ಆಸೆ ಇದೆ. ಸಿದ್ದರಾಮಯ್ಯ ಆದಮೇಲೆ ಅವರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಭಾವಿಸ್ತೀವಿ. 28ವರೆಗೂ ಸಿದ್ದರಾಮಯ್ಯ ಅವರು, ಅದಾದಮೇಲೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಇತ್ತೀಚೆಗೆ ಈಗ ಅಧಿಕಾರ ಚೇಂಜ್ ಆಗುತ್ತೆ ಅನ್ನೋದು ಒಂದು 29 ಸರ್, ಅದು ಬಿಜೆಪಿ ಹೂವಾ ಸುದ್ದಿಗಳು, ಆ ಥರ ಏನಿಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಸರಾ ಟೈಮಲ್ಲಿ ಏನಂದ್ರು, ಮಾನ್ಯ ಸಿದ್ದರಾಮಯ್ಯ ಅವರು ದಸರಾ ಟೈಮಲ್ಲಿ ಮಾಧ್ಯಮಕ್ಕೆ ಮಾತಾಡುವಾಗ ಏನಂತ ಹೇಳಿದರು, ನಾನೇ 28ವರೆಗೂ ಮುಖ್ಯಮಂತ್ರಿ, 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅವ್ರು ಹೇಳಿಕೆ ಕೊಟ್ಟರು. ಮಾಧ್ಯಮದವ್ರಿಗೆ ಡಿ.ಕೆ. ಶಿವಕುಮಾರ್ನ ಕೇಳಿದ್ರಿ, ಸರ್ ಈ ಥರ ಸಿದ್ದರಾಮಯ್ಯ ಅವರು ಅಂತ. ಹೌದು, ಅವ್ರು ಹೇಳ್ತಾರೆ ಸರಿ, ಅವ್ರು 28ವರೆಗೂ ಮುಖ್ಯಮಂತ್ರಿ ಇರ್ತಾರೆ, ಅವರೇ 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಮನೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. 4 ದಿನ ಹಿಂದೆ ex-MP ಮನೆ ಸುರೇಶ್ ಅವರು, ಡಿ.ಕೆ. ಸುರೇಶ್ ಅವರು ಏನಂದಿದ್ದಾರೆ, 2028ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, 2028 ಚುನಾವಣೆ ಅವ್ರ ನೇತೃತ್ವದಲ್ಲೇ ಹೋಗ್ತೀರೋ ಅಂತ ಹೇಳಿದ್ದಾರೆ.